ಗುರುಗಳಾದ ಮರುಳರಾದರ ಬೋಧನೆ ಕೇಳುತ್ತಾ ದಾಸೋಹ ಭಾವನೆಯನ್ನು ತಮ್ಮ ರಕ್ತದ ಕಣಕಣದಲ್ಲಿ ಅಳವಡಿಸಿಕೊಳ್ಳುತ್ತಾ ಬಂದರು. ಗಾಳಿಯಲ್ಲಿ ಭೇದ ಭಾವವಿಲ್ಲ, ನೀರಿನಲ್ಲಿ ಭೇದ ಭಾವವಿಲ್ಲ, ತಿನ್ನುವ ಅನ್ನದಲ್ಲಿ ಭೇದ ಭಾವವಿಲ್ಲ, ಮನುಷ್ಯನಲ್ಲಿ ಭೇದ ಭಾವವಿಲ್ಲ ಎಂಬಂತೆ ಮಹಾದಾಸೋಹಿ ಶರಣರು ಭಕ್ತರಿಗೆ 3 ಹೊತ್ತು ದಾಸೋಹ ಮಾಡುತ್ತಾ ಗುರುಲಿಂಗ ಜಂಗಮಕ್ಕೆ ತಮ್ಮನ್ನು ಅರ್ಪಿಸಿಕೊಂಡರು. ಅಲ್ಲದೆ ಪಶು ಪಕ್ಷಿಗಳಿಗೂ ದಾಸೋಹ ಮಾಡುತ್ತಾ ಪರಹಿತ ಮಾಡುವಲ್ಲಿಯೇ ಪರಮಾತ್ಮನನ್ನು ಕಾಣುತ್ತಿದ್ದರು. ದಾಸೋಹ ಶಿವಲೀಲೆ ಎಂದಡೆ ಗಾಳಿಯಂತೆ ಬಸವೇಶ್ವರರು ವಾಸಿಸುತ್ತಿದ್ದರು. ಇದನ್ನು ಕೇಳಿ ಕಲಬುರಗಿಯ ಆದಿ ದೊಡ್ಡಪ್ಪ ಅಪ್ಪ ಅವರು ಶರಣರ ಬಳಿ ಬಂದರು. ನಿಮ್ಮ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಾನು ನಿಮ್ಮ ದಾಸೋಹವನ್ನು ಪ್ರತಿನಿತ್ಯ ನೋಡುತ್ತಾ ಬರುತ್ತಿದ್ದೇನೆ. ನೀವು ನಮ್ಮ ಕಲಬುರಗಿಯ ಜನರಿಗೆ ಬಂದು ಅಲ್ಲಿ ದಾಸೋಹವನ್ನು ನಡೆಸಿ ಅವರಿಗೆ ದಾರಿದೀಪವಾಗಬೇಕೆಂದು ಎಲ್ಲಿ ಹಸುವಿನಿಂದ ಬಳಲುತ್ತಾರೋ, ಎಲ್ಲಿ ಕತ್ತಲೆಯಲ್ಲಿ ವಾಸವಾಗಿರುತ್ತಾರೋ ಅಲ್ಲಿ ನಾನು ಇರುತ್ತೇನೆ. ನಡೆಯಿರಿ ದೊಡ್ಡಪ್ಪ ಶರಣರೇ, ನಾವು ಬರೆಯೋಣ. ಶರಣ ಪರಶಿವನ ಹರಣ, ಕಲಬುರಗಿಯ ಶ್ರೀ ಶರಣ ಬಸವನ ಮಾಡೋ ನೀ ಸ್ಮರಣ, ಮಾಡೋ ನೀ ಸ್ಮರಣ. ಆ ಆಸೆಯನ್ನು ಹೊತ್ತುಕೊಂಡು ನಿಮ್ಮ ಬಳಿ ಬಂದಿದ್ದೇನೆ. ವಂಶವನ್ನು ಬೆಳೆಸುವ ಒಂದು ಮಗುವನ್ನು ಕರುಣಿಸಿ ಕೃಪೆ ಮಾಡಿ ತಂದೆ ಕಾಪಾಡು. ಸ್ವಲ್ಪ ಇರಿ. ನಿಮ್ಮ ಬಂದ ಭಕ್ತರಿಗೆ ನಿಮ್ಮ ಮಗವನ್ನು ದಾಸೋಹ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲ ಆ ಶಿವನ ಇಚ್ಛೆ. ನೀವು ಮಾಡಿದ ನಿಮ್ಮ ಮಗನ ದಾಸೋಹದಿಂದ ನೀವು ಮಾಡಿದ ಫಲವಾಗಿ ನಾನು ನಿಮ್ಮ ಮಹಾ ಮನೆಯಲ್ಲಿ ಸದಾ ನಿಮ್ಮ ಮಗನಾಗಿ ಇರುತ್ತೇನೆಂದು ಬಯಸುತ್ತೇನೆ. ಅಪ್ಪ ನಿಮ್ಮ ಕೈಯಾಗ ದಾಸೋಹ ಹೊಳೆದ ಶ್ರೀ ಶರಣ ಬಸವೇಶ್ವರನ ದೇವರ ದೇವರು. ಮತ್ಯಾಕ ಒಂದು ದಾಸೋಹ? ಮಹಾದಾಸೋಹಿ ಎನಿಸಿಕೊಂಡ ಪೂಜಾ ದೊಡ್ಡಪ್ಪ ಅಪ್ಪ ಅವರು ಮಹಾದಾಸೋಹ ಎಂದು ಸುಪ್ರಸಿದ್ಧರಾಗಿದ್ದರು. ಇವರು ಅನ್ನದಾಸೋಹದ ಜೊತೆಗೆ ಜ್ಞಾನದಾಸೋಹಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದರು. 1903ರಲ್ಲಿ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯನ್ನು ಸ್ಥಾಪಿಸಿದರು. ದೊಡ್ಡಪ್ಪ ಅಪ್ಪ ಅವರು 1934ರಲ್ಲಿ ಮಹಾದೇವಿ ಕನ್ಯಾ ಪ್ರೌಢಶಾಲೆಯನ್ನು ಸ್ಥಾಪಿಸಿದರು. ದೊಡ್ಡಪ್ಪ ಅಪ್ಪ ಅವರು ಹಚ್ಚಿದ ಜ್ಞಾನದ ಸಸಿಯು 8ನೇ ಪೀಠಾಧಿಪತಿಗಳಾದ ಮಹಾಭಂಡಾರಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ದೊಡ್ಡ ಹೆಮ್ಮರವಾಗಿ ಬೆಳೆಸಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನೆರಳಾಗಿದ್ದಾರೆ. ಹೋಗಲಾಡಿಸಿ ಶಿಕ್ಷಣದ ಹೊಸ ಬೆಳಕನ್ನು ಎಲ್ಲೆಡೆ ಸಾರಲು ಜನಿಸಿದವರೇ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ. ಬಹಳ ಕಷ್ಟ ಎಂದು ತಿಳಿದು ಅಪ್ಪಾಜಿಯವರು ಒಬ್ಬ ಬಡವನ ಮಗನನ್ನು ಕೂಡ ದೊಡ್ಡ ಅಧಿಕಾರಿಯಾಗಿ ದೊಡ್ಡ ಸಾಧನೆ ಮಾಡಬೇಕೆಂದು ಅಪ್ಪಾಜಿಯವರ ಕನಸಾಗಿತ್ತು. ಆದ ಕಾರಣ 1967ರಲ್ಲಿ ಶರಣಬಸವ ವಸತಿ ಶಾಲೆ ತೆಗೆಯುವ ಮೂಲಕ ನಮ್ಮ ಭಾಗದ ಸುತ್ತಮುತ್ತಲಿನ ಗ್ರಾಮಗಳ ರೈತರ ಮಕ್ಕಳು ಮತ್ತೆ ಹೊರ ಊರಿನಿಂದ ಬರುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಟ್ಟರು. ಈ ಕಷ್ಟ ತಪ್ಪಿಸಲೆಂದು ಪೂಜ್ಯ ಶರಣಬಸವ ಅಪ್ಪನವರು 1993ರಲ್ಲಿ ಶರಣಬಸಪ್ಪ PU ಕಾಂಪೋಸಿಟ್ ಕಾಲೇಜ್ ಅನ್ನು ಪ್ರಾರಂಭಿಸಿದರು. 30 ಮಕ್ಕಳಿಂದ ಪ್ರಾರಂಭವಾದ ಈ ಶಾಲೆಯು ಇಂದು 3000 ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುತ್ತಿದೆ. ಸುಮಾರು 400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಹೊರಹೊಮ್ಮುತ್ತಿದ್ದಾರೆ. ಸಂಸ್ಥಾನದಲ್ಲಿ ಪ್ರಸ್ತುತವಾಗಿ 30,000 ವಿದ್ಯಾರ್ಥಿಗಳು ಓದಿ ತಮ್ಮ ಜೀವನ ರೂಪಿಸಿಕೊಳ್ಳುತ್ತಿದ್ದಾರೆ. ಅನೇಕ ಶಾಲಾ ಕಾಲೇಜುಗಳನ್ನು ಬಡ ಮಕ್ಕಳಿಗೆ ಅನುಕೂಲವಾಗಲಿದ್ದು ಸುರಪುರ, ಬೀದರ್, ವಿಭಾಗಗಳನ್ನು ತೆಗೆಯುವ ಮೂಲಕ ಅಪ್ಪಾಜಿ ಅವರಿಗೆ ವಿದ್ಯಾ ಭಂಡಾರಿ ಎಂಬ ಬಿರುದು ದೊರಕಿದೆ. ಕಲಬುರ್ಗಿ ಅಲ್ಲದೆ ಬೀದರ್ನಲ್ಲಿ ಕೂಡ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರೆಯಬೇಕೆಂದು ಪೂಜ್ಯ ಶರಣಬಸಪ್ಪ ಅಪ್ಪನವರು 2012ರಲ್ಲಿ
ಶರಣಬಸವ ಪಬ್ಲಿಕ್ ಶಾಲೆಯನ್ನು ಸ್ಥಾಪಿಸಿದರು. 2010ರಲ್ಲಿ PU ಕಾಲೇಜನ್ನು ಆರಂಭಿಸಿದರು. 2011ರಲ್ಲಿ ಲಿಂಗರಾಜಪ್ಪ ಇಂಜಿನಿಯರಿಂಗ್ ಕಾಲೇಜ್ ಹಾಗೂ ಚನ್ನಬಸಮ್ಮ BCA BCom ಡಿಗ್ರಿ ಕಾಲೇಜ್ ಬೀದರ್ ಅನ್ನು ಸ್ಥಾಪಿಸಿದರು. ನಾಡಿನ ಮಕ್ಕಳ ಸಾಮರ್ಥ್ಯವನ್ನು ಕಂಡು ನಾನು ಕಷ್ಟಪಟ್ಟು ಶಾಲಾ ಕಾಲೇಜುಗಳನ್ನು ತೆಗೆದಿದ್ದೇನೆ. ಆ ಶರಣ ನಿಮ್ಮ ಕೈ ಬಿಡುವುದಿಲ್ಲ. ಯಾರಿಗೆ ಓದುವ ಛಲವಿದೆಯೋ ಅವರಿಗೆ ಶರಣರ ಜ್ಞಾನದ ಬಾಗಿಲು ಸದಾ ತೆರೆದಿರುತ್ತೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ, ಅವತಾರ ನಾನಾ ರೂಪವೋ. ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಸಮಾಜದ ಕಲ್ಯಾಣಕ್ಕೆ ಎಂದು ಇಂದಿಗೂ ಅರಿತು ಸತತವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಪ್ಪಾಜಿ ಅವರ ದಾಸೋಹ ಕಾರ್ಯವನ್ನು ಮೆಚ್ಚಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ, ನಾಸಿಕ್ ಮಹಾರಾಷ್ಟ್ರದಿಂದ ಪುಣ್ಯ ಶ್ಲೋಕ ಶಿವ ಆಧ್ಯಾತ್ಮಿಕ ಪ್ರಶಸ್ತಿಗಳು ಲಭಿಸಿವೆ. ಶಿರೋಮಣಿ ಗುರುದ್ವಾರ ಪ್ರಶಸ್ತಿ, ವಿದ್ಯಾ ಭಂಡಾರಿ ಪ್ರಶಸ್ತಿ, ಶ್ರೀ ಚನ್ನ ರೇಣುಕಾ ಪ್ರಶಸ್ತಿ, ಇನ್ನು ಅನೇಕ ಪ್ರಶಸ್ತಿಗಳು ಅವರು ಪಡೆದಿದ್ದಾರೆ. ಮನೆಗೊಂದು ಮರ ಕೂಡಿ ಊರಿಗೊಂದು ವನ ಎಂಬಂತೆ ದೊಡ್ಡಪ್ಪ ಅಪ್ಪಾಜಿಯವರ ಹೆಸರಿನ ಮೇಲೆ ದೊಡ್ಡಪ್ಪ ಕಲ್ಪವೃಕ್ಷ ಎಂದು ತೆಗೆದು ಅಲ್ಲಿ ಸಾವಿರಾರು ಗಿಡಗಳನ್ನು ಹಚ್ಚುವ ಮೂಲಕ ಹಸಿರೇ ಉಸಿರು ಎಂದು ಸಾರಿದ್ದಾರೆ. ಶರಣ ಬಸವೇಶ್ವರ ಸಂಸ್ಥಾನದಲ್ಲಿ ಕಲ್ಪವೃಕ್ಷ ಕಾಮಧೇನು ಗೋಶಾಲೆಯಲ್ಲಿ 400ಕ್ಕಿಂತ ಹೆಚ್ಚು ಗೋವುಗಳಿಗೆ ನಿತ್ಯ ಪೂಜೆ ಮಾಡಲಾಗುತ್ತದೆ ಹಾಗೂ ಅವುಗಳಿಗೆ ಆಶ್ರಯವನ್ನು ನೀಡಲಾಗುತ್ತಿದೆ. ಮಹಾದಾಸೋಹ ಪೀಠದ 8ನೇ ಪೀಠಾಧಿಪತಿಗಳಾದ ಶರಣಬಸಪ್ಪ ಅಪ್ಪನವರು ಮಾಡಿದ ಎಲ್ಲಾ ಕಾರ್ಯಗಳನ್ನು 9ನೇ ಪೀಠಂಜೀವಿ ದೊಡ್ಡಪ್ಪ ಅಪ್ಪನವರು ಮುಂದುವರಿಸಿಕೊಂಡು ಹೋಗಲು ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದಾರೆ. ಧರ್ಮಕ್ಕೆ ತನು ಮನ ಧನ ಅರ್ಪಿಸಿದ ತ್ರಿಕಾಲ ದಾಸೋಹ ನಡೆಸಿದ ಭವ್ಯ ಪರಂಪರೆ ನಮ್ಮ ಮಹಾದಾಸೋಹಕ್ಕೆ ಇದೆ. ತಮ್ಮ ಕರುಳಿನ ಕುಡಿಯನ್ನು ಬೇಡಿ ಬಂದ ಭಕ್ತರಿಗೆ ಕೊಟ್ಟು ದಾಸೋಹಗೆಂದ ಹೆಮ್ಮೆಯ ದಾಸೋಹ ನಮ್ಮದಾಗಿದೆ. ನಾನು ನನ್ನ ನುಡಿಮುತ್ತುಗಳನ್ನು ಶರಣ ಬಸವೇಶ್ವರ ಪಾದದಲ್ಲಿ ಅರ್ಪಿಸುತ್ತೇನೆ. ಶರಣು.
तुम चकाई के चक धूम धूम चक धूम धूम चक घोड़े जैसी चाल हाथी जैसी धूम ओ सावन राजा कहाँ से आए तुम घोड़े जैसी चाल हाथी जैसी धूम ओ सावन राजा कहाँ से आए तुम धूम धूम चक धूम धूम चक धूम धूम चक धूम धूम चक धूम धूम
ಇಕ್ಕೋ ಚಿಕ್ಕೋ ಸಿಗಿ ಸಿಗಿ ಸಿಗಿಗೋ ಮರದುಂ ತಗದುಂ ಚಿಗಿ ತಗಚೋ. ಬ್ಯಾಕ್ ಆರಾಮ್ ಸರ್. देखो देखो क्या वो पेड़ है चादर ओढ़े या खड़ा कोई